ಆತ್ಮೀಯರೇ, 2024-20 ಸಾಲಿನಲ್ಲಿ 2ನೇ ವಾರ್ಷಿಕ ಪರೀಕ್ಷೆ ಬರೆಯುವ ನಿನ್ನೆಲ್ಲ 4ನೇ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಾನು ನಿಮ್ಮ ಎದುರಿಗೆ ಚರ್ಚಿಸುತ್ತಂದಿರುವಂಥ ವಿಷಯ 1 ಮತ್ತು 2 ಅಂಕದ ಮುಖ್ಯವಾದ ಪರೀಕ್ಷೆಯ ಪ್ರಶ್ನೋತ್ತರಗಳು. ಸೂರಪುರ ಈಗಿನ ಯಾದಗಿರಿ ಜಿಲ್ಲೆಯಲ್ಲಿದೆ. ಕೊಪ್ಪಳ ಬಂಡದ ನಾಯಕ ವೀರಪ್ಪ. 2ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಹೈದರಾಲಿ ಪೋರ್ಟುನೋವೆ ಕದನದಲ್ಲಿ ಪರಾಭವಗೊಂಡನು. ಬ್ರಿಟಿಷರನ್ನು ಸತತವಾಗಿ ಕಾಡಿದ ಏಕೈಕ ಭಾರತೀಯ ರಾಜ ಟಿಪ್ಪು ಸುಲ್ತಾನ್. 3ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಮುಖ್ಯ ಕಾರಣ ತಿರುವಾಂಕೂರು ರಾಜಕಾರಣಕ್ಕೆ ಸಂಬಂಧಿಸಿದ ಪ್ರಶ್ನೆ. ಸೂರಪುರದ ಬಂಡಾಯದ ನಾಯಕ ವೆಂಕಟಪ್ಪ ನಾಯಕ. ವಾಘ ಎಂದರೆ ಹುಲಿ ಎಂದರ್ಥ. ಅಮರ ಸುಳ್ಯದ ಬಂಡಾಯದ ಕೇಂದ್ರ ಸ್ಥಾನಗಳು ಯಾವುವು ಎಂದರೆ ಸುಳ್ಯ, ಬೆಳ್ಳಾರೆ, ಪುತ್ತೂರು. ಇಂದಿಯೂ ಕನ್ನಡ ನಾಡಿಗೆ ಆದರ್ಶಪ್ರಿಯಳಾಗಿರುವ ರಾಣಿ ಯಾರು ಎಂದರೆ ರಾಣಿ ಚೆನ್ನಮ್ಮ. ಸಂಗೊಳ್ಳಿ ರಾಯಣ್ಣನನ್ನು ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು. ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ಹೇಗೆ ಸಿಡಿದಿದ್ದರು ಎಂದರೆ ಶಸ್ತ್ರಾಸ್ತ್ರ ಬಳಕೆ ನಿರ್ಬಂಧಕ್ಕಾಗಿ ಕಾನೂನು ಜಾರಿ ಮಾಡಿದ್ದರಿಂದ. ಬ್ರಿಟಿಷರು ಚಿಕ್ಕವೀರರಾಜನನ್ನು ಪದಚ್ಯುತಗೊಳಿಸಿದ ಕಾರಣ ಚಿಕ್ಕವೀರರಾಜನು ಕ್ರೂರಿಯೂ ಪ್ರಜಾಪೀಡಕನೂ ಆಗಿದ್ದನು. ಆದ್ದರಿಂದ ಬ್ರಿಟಿಷರು ಆತನನ್ನು ಪದಚ್ಯುತಗೊಳಿಸಲು ಗಡೀಪಾರು ಮಾಡಿದರು. 19 ಶತಮಾನದಲ್ಲಿ ಭಾರತ ಚರಿತ್ರೆಯಲ್ಲಿ ಏನು ಚಿತ್ರಿಸಲಾಗಿದೆ? ಸಮಾಜ ಸುಧಾರಣಾ ಕಾಲ, ಭಾರತೀಯ ನವೋದಯ ಕಾಲ. ಬಿಳಿಯನ ಮೇಲಿನ ಹೊರೆ ಸಿದ್ಧಾಂತ ಎಂದರೇನು? ಬ್ರಿಟಿಷರು ತಮ್ಮನ್ನು ನಾಗರಿಕರು ಎಂದು ಚಿತ್ರಿಸಿಕೊಳ್ಳುತ್ತಾ ತಾವು ಇಲ್ಲಿಗೆ ಬಂದಿರುವುದೇ ಭಾರತೀಯ ನಾಗರಿಕರನ್ನಾಗಿ ಮಾಡಲು ಎಂದು ತಿಳಿದಿದ್ದರು. ಆ ಸಿದ್ಧಾಂತವನ್ನು ಬಿಳಿಯನ ಮೇಲಿನ ಹೊರೆ ಎನ್ನುವರು. ಬ್ರಹ್ಮ ಸಮಾಜದ ಸ್ಥಾಪಕ ರಾಜಾರಾಮ್ ಮೋಹನ ರಾಯ. ಆತ್ಮೀಯ ಸಭಾದ ಸ್ಥಾಪಕ ರಾಜಾರಾಮ್ ಮೋಹನ ರಾಯ. ಆತ್ಮೀಯ ಸಭಾದ ಆಶಯ ಧಾರ್ಮಿಕ ಮತ್ತು ಸಾಮಾಜಿಕ ಪಿಡುಗುಗಳನ್ನು ಬಂಗಾಳದ ಸಮಾಜದಿಂದ ಕೊನೆಗೊಳಿಸುವುದು. ಸತಿ ಪದ್ಧತಿಯನ್ನು 1829ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ನಿಷೇಧಿಸಿದರು. ರಾಜಾರಾಮ್ ಮೋಹನ್ ರಾಯ್ ಆರಂಭಿಸಿದ ಪತ್ರಿಕೆ ಸಂವಾದ ಕೌಮುದಿ. ಭಾರತದ ಪುನರುಜ್ಜೀವನದ ಜನಕ, ಭಾರತೀಯ ರಾಷ್ಟ್ರೀಯತೆಯ ಪ್ರವಾದಿ ಎಂದು ಇಂದು ರಾಜಾರಾಮ್ ಮೋಹನ್ ರಾಯ್ನನ್ನು ಕರೆಯುತ್ತಾರೆ. ಅಕಾಡೆಮಿಕ್ ಅಸೋಸಿಯೇಷನ್ ಎನ್ನುವ ಚರ್ಚಾ ವೇದಿಕೆಯನ್ನು ಹುಟ್ಟುಹಾಕಿದವರು ಹೆನ್ರಿ ವಿವಿಯನ್ ಡಿರೇಜಿಯೋ. ಆರ್ಯ ಸಮಾಜದ ಸ್ಥಾಪಕ ದಯಾನಂದ ಸರಸ್ವತಿ. ದಯಾನಂದ ಸರಸ್ವತಿಯವರ ಆರಂಭಿಕ ಹೆಸರು ಮೂಲಶಂಕರ. ದಯಾನಂದ ಸರಸ್ವತಿ ಅವರ ಗ್ರಂಥ ಸತ್ಯಾರ್ಥ ಪ್ರಕಾಶ. ದಯಾನಂದ ಸರಸ್ವತಿ ಅವರು ಘೋಷಿಸಿದ ವಾಕ್ಯ ವೇದಗಳಿಗೆ ಹಿಂತಿರುಗಿ. ವೇದಗಳಿಗೆ ಮರಳಿ ಎಂದರೆ ಆಧುನಿಕ ಭಾರತದ ಸಮಸ್ಯೆಗಳಿಗೆ ಪರಿಹಾರಗಳ ವೇದಗಳಲ್ಲಿವೆ ಎಂದು ವೇದಗಳಿಗೆ ಮರಳಿ ಎಂದು ಹೇಳಿದರು. ಸುದ್ದಿ ಚಳುವಳಿ ಎಂದರೆ ಹಿಂದೂ ಧರ್ಮದಿಂದ ಇಸ್ಲಾಂ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಸೇರಿಸಿಕೊಳ್ಳುವುದೇ ಶುದ್ಧಿ ಚಳುವಳಿಯ ಉದ್ದೇಶವಾಗಿತ್ತು. ಗೋರಕ್ಷಣಾ ಸಂಘವನ್ನು ಸ್ಥಾಪಿಸಿದವರು ಆರ್ಯ ಸಮಾಜ. ಭಾರತೀಯ ರಾಷ್ಟ್ರೀಯ ಹೋರಾಟ ಸಂದರ್ಭದಲ್ಲಿ ಲಾಲಾ ಲಜಪತ್ ರಾಯ್ ಯಾವ ಸಮಾಜ ತತ್ವಗಳಿಂದ ಪ್ರೇರಣೆ ಪಡೆದಿದ್ದರು? ಆರ್ಯ ಸಮಾಜ ತತ್ವಗಳಿಂದ ಲಾಲಾ ಲಜಪತ್ ರಾಯ್ ಪ್ರೇರಣೆ ಪಡೆದಿದ್ದರು. ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು? ಡಾಕ್ಟರ್ ಆತ್ಮಾರಾಮ ಪಾಂಡುರಂಗ. ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು? ಮಹಾತ್ಮ ಜ್ಯೋತಿಬಾ ಫುಲೆ. ಗುಲಾಮಗಿರಿ ಎನ್ನುವ ಗ್ರಂಥವನ್ನು ಬರೆದವರು ಮಹಾತ್ಮ ಜ್ಯೋತಿಬಾ ಫುಲೆ. ಅಲಿಗಢ ಸುಧಾರಣಾ ಚಳುವಳಿ ಆರಂಭಿಸಿದವರು ಸರ್ ಸೈಯದ್ ಅಹಮದ್ ಖಾನ್. ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಈಗಿನ ಹೆಸರು ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾನಿಲಯ. ರಾಮಕೃಷ್ಣ ಮಿಷನ್ ಸ್ಥಾಪಕರು ಯಾರು ಎಂದರೆ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನು ಎಲ್ಲಿ ಯಾವಾಗ ಸ್ಥಾಪಿಸಿದರು? ರಾಮಕೃಷ್ಣ ಮಿಷನ್ ಅನ್ನು ಸ್ವಾಮಿ ವಿವೇಕಾನಂದರು ಕಲ್ಕತ್ತಾ ಬಳಿಯ ಬೇಲೂರಿನಲ್ಲಿ 1897ರಲ್ಲಿ ಸ್ಥಾಪಿಸಿದರು. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಠವನ್ನು ಎಲ್ಲಿ ಸ್ಥಾಪಿಸಿದರು? ಮಾಯಾವತಿಯಲ್ಲಿ ಸ್ಥಾಪಿಸಿದರು. ವಿಶ್ವ ಧಾರ್ಮಿಕ ಸಮ್ಮೇಳನ ಎಲ್ಲಿ ನಡೆಯಿತು? ಅಮೆರಿಕದ ಚಿಕಾಗೋ ನಗರದಲ್ಲಿ ನಡೆಯಿತು. ಕಾಂಗ್ರೆಸ್ ಪಕ್ಷ ರಿಲಿಜಿಯನ್ಸ್ ಎಲ್ಲಿ ನಡೆಯಿತು? ಪ್ಯಾರಿಸ್ನಲ್ಲಿ ನಡೆಯಿತು. ಕಾಂಗ್ರೆಸ್ ಆಫ್ ರಿಲಿಜಿಯನ್ಸ್ ಇಲ್ಲಿ ನಡೆಯಿತು, ಪ್ಯಾರಿಸ್ನಲ್ಲಿ ನಡೆಯಿತು. ಥಿಯಾಸಾಫಿಕಲ್ ಸೊಸೈಟಿಯನ್ನು ಪ್ರಾರಂಭಿಸಿದವರು ಯಾರು ಎಂದರೆ ಮೇಡಮ್ ಬ್ಲಾವಟ್ಸ್ಕಿ ಮತ್ತು ಕರ್ನಲ್ ವೋಲ್ಕಾಟ್. ಥಿಯಾಸಾಫಿಕಲ್ ಸೊಸೈಟಿ ಕೇಂದ್ರ ಕಚೇರಿ ಆಡ್ಯಾರ್ನಲ್ಲಿದೆ. ಶ್ವೇತ ಸರಸ್ವತಿ ಎಂದು ಯಾರನ್ನು ಕರೆಯುವರು? ಅಲಿಬಸೆಂಟ್ ಅವರನ್ನು ಶ್ವೇತ ಸರಸ್ವತಿ ಎಂದು ಕರೆಯುವರು. ಶ್ವೇತ ಸರಸ್ವತಿ ಎಂದು ಅನಿಬೆಸೆಂಟ್ ಅವರನ್ನು ಹೇಗೆ ಕರೆಯುತ್ತಾರೆ? ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದರಿಂದ
ಅವರನ್ನು ಶ್ವೇತಾ ಸರಸ್ವತಿ ಎಂದು ಕರೆಯುವರು. ಅನಿ ಬೆಸೆಂಟ್ ಅವರ ಪತ್ರಿಕೆಗಳು ನ್ಯೂ ಇಂಡಿಯಾ, ಕಾಮನ್ ವೀಲ್. ಹೋಮ್ ರೂಲ್ ಪ್ರಾರಂಭಿಸಿದವರು ಅನಿ ಬೆಸೆಂಟ್. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷೆ ಅನಿ ಬೆಸೆಂಟ್. ನಾರಾಯಣಗುರು ಧರ್ಮ ಪರಿಪಾಲನಾ ಯೋಗಂ ಸ್ಥಾಪಕರು ನಾರಾಯಣಗುರು, ಡಾಕ್ಟರ್ ಪಲ್ಪು ಮತ್ತು ಕುಮಾರನ್ ಹಸನ್. ಶ್ರೀ ನಾರಾಯಣಗುರು ಧರ್ಮ ಪರಿಪಾಲನಾ ಯೋಗಂ ಮುಖ್ಯ ಉದ್ದೇಶ ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣ. ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ ಮತ್ತು ಒಂದೇ ದೇವರು ಎಂಬುದು ನಾರಾಯಣಗುರುರವರ ಆಶಯವಾಗಿತ್ತು. ವೈಕಂ ಸತ್ಯಾಗ್ರಹವನ್ನು ಆರಂಭಿಸಿದವರು ನಾರಾಯಣಗುರು. ಆತ್ಮಗೌರವ ಚಳವಳಿಯ ರೂವಾರಿ ಪೆರಿಯಾರ್ ಅವರು ಆರಂಭಿಸಿದ ಸಂಘಟನೆ ದ್ರಾವಿಡ ಕಳಗಂ. ಪೆರಿಯಾರ್ ಅವರು ಆರಂಭಿಸಿದ ಪತ್ರಿಕೆ ಜಸ್ಟಿಸ್ ಪತ್ರಿಕೆ. ಸೈನಿಕರ ನಿರುದ್ಯೋಗವು 1857ರ ದಂಗೆ ಕಾರಣವಾಯಿತು ಎಂದು ಹೇಗೆ ಹೇಳುವಿರಿ? ಮೊಘಲ್ ಚಕ್ರವರ್ತಿ ಮತ್ತು ಔಧನ ನವಾಬ ಪದಚ್ಯುತಿಯಿಂದ ಲಕ್ಷಾಂತರ ಸೈನಿಕರನ್ನು ನಿರುದ್ಯೋಗಿಗಳಾದರೂ ತಮ್ಮ ಈ ಸ್ಥಿತಿಗೆ ಬ್ರಿಟಿಷರ ಕಾರಣ ಎಂದು ತಿಳಿದು ದಂಗೆಯಲ್ಲಿ ಭಾಗವಹಿಸಿದರು. 1857ರ ದಂಗೆಗೆ ಕಾರಣವಾದ ವದಂತಿ ಯಾವುದು? ಹೊಸ ರಾಯಲ್ ಎನ್ಫೀಲ್ಡ್ ಬಂದೂಕುಗಳಿಗೆ ಬಳಸುವ ತುಪಾಕಿಗಳಿಗೆ ದನ ಮತ್ತು ಹಂದಿಯ ಕೊಬ್ಬನ್ನು ಸವರಿದ್ದಾರೆಂಬ ವದಂತಿ. 1857ರ ದಂಗೆಯ ಕಿಡಿಯನ್ನು ಹೊತ್ತಿಸಿದವರು ಯಾರು? ಮಂಗಳ ಪಾಂಡೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧ್ಯಕ್ಷ ಉಮೇಶ್ ಚಂದ್ರ ಬ್ಯಾನರ್ಜಿ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಮುಖ ಉದ್ದೇಶ ರಾಷ್ಟ್ರೀಯ ಐಕ್ಯತೆಯನ್ನು ಸಾಧಿಸಿ ಬೆಳೆಸುವುದು. ಸಂಪನ್ನ ಸೋರಿಕೆ ಸಿದ್ಧಾಂತವನ್ನು ದಾದಾಬಾಯಿ ನವರೋಜಿ ಪ್ರತಿಪಾದಿಸಿದರು. ಲಾರ್ಡ್ ಕರ್ಜನನ್ನು ಬಂಗಾಳಕ್ಕೆ ವಿಭಜಿಸಲು ಕಾರಣ ಹಿಂದೂ ಮುಸ್ಲಿಮರ ಸಮುದಾಯಗಳ ನಡುವೆ ಕಂದಕವನ್ನುಂಟು ಮಾಡಿ ಸ್ವಾತಂತ್ರ್ಯ ಹೋರಾಟದ ತೀವ್ರತೆಯನ್ನು ಕುಗ್ಗಿಸುವ ಸಲುವಾಗಿ. ಬಂಗಾಳದಲ್ಲಿ ರಕ್ಷಾಬಂಧನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಏಕೆ? ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ಭಾವೈಕ್ಯತೆ ಸಾಧಿಸಲು. ಸ್ವರಾಜ್ಯ ನನ್ನ ಜನ್ಮದ ಹಕ್ಕು, ಅದನ್ನು ನಾನು ಪಡೆದಿರುತ್ತೇನೆ ಎಂದು ಹೇಳಿದವರು ಬಾಲಗಂಗಾಧರ ತಿಲಕ್. ಸ್ವಾತಂತ್ರ್ಯ ಚಳುವಳಿಗೆ ಮತ್ತಷ್ಟು ತೀವ್ರತೆಯನ್ನು ತಂದುಕೊಟ್ಟ ತಿಲಕರು ರಚಿಸಿದ ಗ್ರಂಥ ಗೀತರಹಸ್ಯ. ಪುಟ್ಟಿ ಶ್ರೀರಾಮುಲು 58 ದಿನಗಳ ಕಾಲ ಉಪವಾಸ ಪರಿಣಾಮದ ಫಲ ಏನು? 1953ರಲ್ಲಿ ಆಂಧ್ರಪ್ರದೇಶ ರಾಜ್ಯ ರಚನೆಯಾಯಿತು. ಫಜಲ್ ಅಲಿ ಆಯೋಗದ ಉದ್ದೇಶ ಭಾಷಾವಾರು ರಾಜ್ಯಗಳ ರಚನೆ ಮಾಡುವುದು. ಹೈದರಾಬಾದ್ ನಿಜಾಮನ ಭಾರತದ ಒಕ್ಕೂಟದೊಂದಿಗೆ ಸೇರಲು ಒಪ್ಪಲೇಕೆ? ನಿಜಾಮನ ಸ್ವತಂತ್ರವಾಗಿ ಉಳಿಯುವ ಉದ್ದೇಶದಿಂದ ಭಾರತಕ್ಕೆ ಸೇರಲು ನಿರಾಕರಿಸಿದನು. ಸ್ವಾತಂತ್ರ್ಯ ನಂತರ ಭಾಷಾವಾರು ಪ್ರಾಂತ್ಯಗಳ ರಚನೆ ಅನಿವಾರ್ಯವಾಗಿತ್ತು ಏಕೆ? ಜನರಿಗೆ ಉತ್ತಮವಾದ ಆಡಳಿತ ನೀಡಲು, ಜನರು ಭಾಷೆಯನ್ನು ಆಧರಿಸಿ ಗಡಿ ಗುರುತಿಸಲು. ಮೊದಲ ಮಹಾಯುದ್ಧಕ್ಕೆ ತತ್ಕ್ಷಣ ಕಾರಣ ಅಷ್ಟೇ ರಾಜಕುಮಾರ ಫ್ರಾನ್ಸಿಸ್ ಫರ್ಡಿನಾಂಡ್ನ ಕಗ್ಗೊಲೆ. ಮೊದಲನೇ ಮಹಾಯುದ್ಧದ ನಂತರ ಜಾಗತಿಕ ಶಾಂತಿ ಕಾಪಾಡಲು ಸ್ಥಾಪಿತ ಸಂಸ್ಥೆ ರಾಷ್ಟ್ರಗಳ ಸಂಘ. ರಷ್ಯಾವು ಮೊದಲ ಮಹಾಯುದ್ಧದಿಂದ ಹಿಂದೆ ಸರಿಯಲು ಕಾರಣ ಸಮಾಜವಾದ ಕ್ರಾಂತಿ 1917ರಲ್ಲಿ ಸಂಭವಿಸಿದ್ದರಿಂದ. ರಷ್ಯಾದಲ್ಲಿ ಜಾರ್ ದೊರೆಗಳ ವಿರುದ್ಧ ವ್ಯಾಪಕವಾದ ಬಂಡಾಯ ಉಂಟಾಗಲು ಕಾರಣ ರಷ್ಯಾದ ಜಾರ್ ದೊರೆಗಳು ರೈತರು ತಮ್ಮ ಬಡವರನ್ನು ತೀವ್ರವಾಗಿ ಶೋಷಿಸುತ್ತಿದ್ದರು. ಇವರ ಆಳ್ವಿಕೆಯಿಂದ ಜನರು ತುಂಬ ಬೇಸತ್ತಿದ್ದರು. ಮಾನವ ಕುಲದ ಇತಿಹಾಸದಲ್ಲಿ ಕಂಡರಿಯಾದ ಸಾಮಾಜಿಕ ಪದ್ಧತಿ ಯಾವುದು ಎಂದರೆ ಲೆನಿನ್ನರ ಕಾರ್ಲ್ ಮಾರ್ಕ್ಸ್ ಸಮಾಜವಾದ ಚಿಂತನೆಗಳು ಪ್ರಯೋಗಿಸಿದ್ದು. ರಷ್ಯಾದಲ್ಲಿ ಸಮಾಜವಾದಿ ಪಕ್ಷ ವ್ಯವಸ್ಥೆ ಕುಸಿಯಲು ಕಾರಣ ಅಧ್ಯಕ್ಷರಾದ ಮಿಖಾಯಿಲ್ ಎಸ್ ಗೋರ್ಬಚೇವ್ ಜಾರಿಗೆ ತಂದ ಗ್ಲಾಸ್ನೋಸ್ತ್ ಮತ್ತು ಪೆರೆಸ್ಟ್ರೋಯಿಕಾ. ಹೋಲೋಕಾಸ್ಟ್ ಎಂದರೆ ಹಿಟ್ಲರ್ ನಡೆಸಿದ ಸಾಮೂಹಿಕ ಕಗ್ಗೊಲೆ. ಎರಡನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಪೋಲೆಂಡಿನ ಮೇಲೆ ಜರ್ಮನಿಯ ದಾಳಿ. ಎರಡನೇ ಮಹಾಯುದ್ಧದಲ್ಲಿ ಅಮೆರಿಕ ಜಪಾನಿನ ಮೇಲೆ ಅಣುಬಾಂಬ್ ದಾಳಿ ಮಾಡಲು ಕಾರಣ ಜಪಾನ್ ಹೋರಾಟವನ್ನು ಅಂತ್ಯಗೊಳಿಸಲು. ಅಮೆರಿಕವು ಎರಡನೇ ಮಹಾಯುದ್ಧ ಪ್ರವೇಶ ಪಡೆಯಲು ಕಾರಣ ಜಪಾನ್ ಅಮೆರಿಕದ ನೌಕಾನೆಲೆ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡಿತು. ಅಮೆರಿಕ ಒಂದನೇ ಮಹಾಯುದ್ಧ ಪ್ರವೇಶ ಪಡೆಯಲು ಕಾರಣ ಜರ್ಮನಿ ತನ್ನ ಜಲಂತರ್ಗಾಮಿಯಿಂದ ಇಂಗ್ಲೆಂಡಿನ ಲುಸಿತೇನಿಯಾ ಹಡಗನ್ನು ಮುಳುಗಿಸಿತು. ಅಮೆರಿಕ ಒಂದನೇ ಮಹಾಯುದ್ಧದಲ್ಲಿ ಪಾಲ್ಗೊಂಡಿತು. ಶೀತಲ ಸಮರ. ಸೋವಿಯತ್ ರಷ್ಯಾದ ಸಮಾಜವಾದಿ ವ್ಯವಸ್ಥೆ ಕುಸಿದಿದ್ದರಿಂದ 1989ರಲ್ಲಿ ಶೀತಲ ಸಮರ ಕೊನೆಗೊಂಡಿತು. ಶೀತಲ ಸಮರ ಎಂದರೆ ಎರಡು ಮಹಾಯುದ್ಧದ ನಂತರ ಜಾಗತಿಕವಾಗಿ ರಷ್ಯಾ ಮತ್ತು ಅಮೆರಿಕ ಬಣಗಳ ನಡುವೆ ರಾಜಕೀಯ, ಆರ್ಥಿಕ, ಮಿಲಿಟರಿ ವಿಷಯಗಳಲ್ಲಿ ಉದ್ಭವಿಸಿದ ನಿರಂತರ ಭಯ, ದ್ವೇಷ, ಅಸೂಯೆ, ಆತಂಕದ ಪರಿಸ್ಥಿತಿ ಶೀತಲ ಸಮರವಾಗಿತ್ತು. ಮಹಿಳಾ ಸಬಲೀಕರಣದ ಅರ್ಥ ಪುರುಷರಷ್ಟೇ ಮಹಿಳೆಯರನ್ನು ಸಾಮಾಜಿಕ, ಆರ್ಥಿಕ, ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಸಬಲರನ್ನಾಗಿ ಮಾಡುವುದೇ ಆಗಿತ್ತು. ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ
ಸ್ತ್ರೀಯರಿಗೆ ಶೇಕಡ 33 ಮೀಸಲಾತಿ ನೀಡುವ ಮೂಲ ಕಾರಣ ಗ್ರಾಮೀಣ ಮಹಿಳೆಯು ಅಧಿಕಾರ ಚುಕ್ಕಾಣಿ ಹಿಡಿದು ಗ್ರಾಮೀಣಾಭಿವೃದ್ಧಿಯಲ್ಲಿ ದುಡಿಯುವ ಅವಕಾಶ ನೀಡುವುದು. ಮಹಿಳಾ ಸ್ವಸಹಾಯ ಸಮಾಜ ಎಂದರೇನು? ಸ್ತ್ರೀಯರಲ್ಲಿ ಶಿಕ್ಷಣ ಜಾಗೃತಿಯಿಂದಾಗಿ ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿಯಾಗಿರುವ ಸ್ವಸಹಾಯ ಸಮೂಹಗಳು. ನಿರುದ್ಯೋಗ ಎಂದರೇನು? ಕೆಲಸ ಮಾಡುವ ಸಾಮರ್ಥ್ಯ ಇದ್ದು ಕೆಲಸ ದೊರೆಯದಿರುವಿಕೆ. ಕರ್ನಾಟಕವು ಸರ್ಕಾರದವು ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕಾಗಿ ಜಾರಿಗೆ ತಂದ ಕಾರ್ಯಕ್ರಮ ಸ್ತ್ರೀ ಶಕ್ತಿ ಯೋಜನೆ. ಕಾರ್ಪೊರೇಟ್ ತಂತ್ರಗಾರಿಕೆ ಎಂದರೇನು? ಒಂದು ನಿರ್ದಿಷ್ಟ ಉದ್ದೇಶದೊಂದಿಗೆ ಪೂರ್ವ ನಿರ್ಧಾರಿತ ಗುರಿಗಳನ್ನು ತಲುಪಲು ಕಂಪನಿಯು ಕೈಗೊಳ್ಳುವ ವಿವಿಧ ರೀತಿಯ ಆಡಳಿತಾತ್ಮಕ ಪ್ರಯತ್ನ. ಭ್ರಷ್ಟಾಚಾರ ಎಂದರೆ ಲಂಚ ಅಥವಾ ಇನ್ಯಾವುದೇ ಕ್ರಮದಿಂದ ಕಾನೂನುಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡುವುದು. ಕೋಮುವಾದ ಎಂದರೆ ಧರ್ಮದ ಆಧಾರದಲ್ಲಿ ಸಮಗ್ರ ಸಮಾಜದ ವಿಭಜನೆ ಮತ್ತು ಪರಸ್ಪರ ಹಿತಾಸಕ್ತಿಗಳ ಗುರುತಿಸಿಕೊಳ್ಳುವಿಕೆಯನ್ನು ಕೋಮುವಾದ ಅಥವಾ ಮತೀಯವಾದ ಎನ್ನುತ್ತಾರೆ. ಕೋಮುವಾದವು ಪ್ರಕಟಗೊಳ್ಳುವಂಥ ಸನ್ನಿವೇಶಗಳನ್ನು ತಿಳಿಸಿ. ಕೋಮುವಾದವು ಸಮಾಜದಲ್ಲಿ ಗುಂಪುಗಾರಿಕೆ, ಆರ್ಥಿಕ ವೈಷಮ್ಯ ಮತ್ತು ರಾಜಕೀಯ ಪೈಪೋಟಿಯಲ್ಲಿ ಪ್ರಕಟವಾಗುತ್ತದೆ. ಅಲಿಪ್ತ ನೀತಿ ಎಂದರೇನು? ಯಾವುದೇ ಶಕ್ತಿಯ ಬಣಕ್ಕೂ ಸೇರದೆ ತಟಸ್ಥವಾಗಿದ್ದು ವಿಶ್ವದ ವಿದ್ಯಮಾನವನ್ನು ಅದರ ಗುಣಲಕ್ಷಣಗಳನ್ನು ಆಧಾರದ ಮೇಲೆ ತನ್ನದೇ ಆದ ತೀರ್ಮಾನ ತೆಗೆದುಕೊಳ್ಳುವುದಾಗಿದೆ. ವಿದ್ಯಾರ್ಥಿಗಳೇ, ಚೆನ್ನಾಗಿ ಅಭ್ಯಾಸ ಮಾಡಿ. ನಿಮ್ಮ ಕಾರ್ಯ ಯಶಸ್ಸಿಗೆ ನನ್ನ ಚುಡುಕು ಧ್ವನಿ ದಾರಿಯಾಗಲಿ. ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾರತ ಮಾತೆ.